ಎಲ್ರಿಗೂ ನಮಸ್ತೆ. ನೆನ್ನೆ ತಾನೇ ಒಂದು ಪ್ರೊಫೈಲ್ ಆಲ್ರೆಡಿ ನೋಡಿದ್ದೀರಲ್ವಾ ನೀವೆಲ್ಲರೂ ಕೂಡ. ಸ್ನೇಹಿತರೆ, ನೆನ್ನೆ ನೋಡಿರ್ತಕ್ಕಂಥ ಪ್ರೊಫೈಲ್‌ಗಳಿಗೆ ಸಂಬಂಧಪಟ್ಟಂತೆ ಆಕೆಗೆ ಒಬ್ಬ ಹುಡುಗನ ಜೊತೆ ಆಲ್ರೆಡಿ ಫಿಕ್ಸ್ ಆಗಿದೆ ನೋಡಿ. ನೆನ್ನೆ ತಾನೇ ಅವರು ಒಂದು ಕಾಲ್ ಮಾಡಿದ್ರು. ಅಂದರೆ ಅವರು ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಅವರ ಒಂದು ರಿಲೇಷನಲ್ಲಿ ಒಂದು ಫಿಕ್ಸ್ ಆಯ್ತಂತೆ. ಹಾಗಾಗಿ ಸರ್ ನಾವಿವಾಗ ಕರೆಕ್ಟಾಗಿದ್ದೀವಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ಏನೇನಂತ ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ. ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಇವತ್ತು ಚೈತ್ರಾ ಮಳವಳ್ಳಿ ಅಂತ, ಈಕೆಯ ಹೆಸರು ಬಂದು ಚೈತ್ರಾ ಕುಮಾರ್. ತಂದೆಯವರ ಹೆಸರು ಪ್ರಸ್ತುತ ಕುಮಾರ್ ಅಂತ, ತಾಯಿಯವರ ಹೆಸರು ಒಂದು ರೇಷ್ಮಾ ಅಂತ. ಇವರು ಬಂದ್ಬಿಟ್ಟು ಒಳ್ಳೆಯ ಒಂದು ಕೃಷಿಕ ಆಗಿರ್ತಕ್ಕಂಥ ವ್ಯಾವಸಾಯಿಕ ಒಂದು ಕುಟುಂಬದಲ್ಲಿ ಬಂದಿರತಕ್ಕಂತಹ ಕುಟುಂಬ. ಇವರಿಗೆ ಮಗಳಾಗಿ ಹುಟ್ಟಿರ್ತಕ್ಕಂಥದ್ದು ಈ ಒಂದು ಚೈತ್ರಾ ಕುಮಾರ್ ಅವರು. ಮಳವಳ್ಳಿ ಮಂಡ್ಯದಲ್ಲಿ ಪ್ರಸ್ತುತ ರೇಷ್ಮೆ ವ್ಯಾಪಾರಿಕ ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡ್ತಾ ಇರೋದು. ಸೊ ರೇಷ್ಮೆ ನೆಲೆಯುವಂಥ ಕೇಂದ್ರದ ಮೇಲ್ಚಾರಕಿಯಾಗಿ ಕೆಲಸ ಮತ್ತು ಶಾಂತ ಸ್ವಭಾವದ ಒಂದು ಹುಡುಗಿ. ಈಕೆ ರಾಶಿ ಬಂದು ಕನ್ಯಾ ರಾಶಿ, ಕಟಕ ನಕ್ಷತ್ರ ಅಂತ ಮಾಹಿತಿ ತಿಳಿಸಿದ್ದಾರೆ. ವಯಸ್ಸು 24 ಅಂತಂದರೆ 26 27 ಇರ್ಬೋದು. ನಮ್ಮ ಹತ್ರ ಸುಳ್ಳು ಹೇಳ್ತಾರೆ, ನಿಜನೇ ಹೇಳ್ತಾರೆ, ನನಗೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಪ್ರಸ್ತುತ ಒಬ್ಬ ಒಳ್ಳೆಯ ಮಂಡ್ಯದ ಪಕ್ಕ ಇರತಕ್ಕಂಥ ಹುಡುಗನೇ ಆಗಿರಲಿ ಅಥವಾ ಉತ್ತರ ಕರ್ನಾಟಕದ ಹುಡುಗನೇ ಆಗಿರಲಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಈ ಚೈತ್ರಾ ಮಳವಳ್ಳಿ ಅಂತಕ್ಕಂಥವಳು ಅಪ್ಪಟ ಕನ್ನಡತಿ ಮತ್ತು ಕಬ್ಬು ತಿಂದು ದೇಹ ಬೆಳೆಸಿಕೊಂಡಿರ್ತಕ್ಕಂತಹ ಈ ಒಂದು ಹೃದಯವಂತ ಹುಡುಗಿ ಸ್ವತಃ ಒಂದು ಕೆಲಸ ಮಾಡ್ತಾ ಇದ್ದಾರೆ, ತಂದೆ ತಾಯಿಯವರ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು. ಇವಾಗ ಈಕೆಯ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ಬೇಕು. ಅಂದರೆ ಇವಾಗ ಒಂದು ಮನೇಲಿರ್ತಕ್ಕಂಥ ಒಬ್ಬ ಕುಟುಂಬದ ವ್ಯಕ್ತಿ ತಂದೆ ತಾಯಿಯವರ ಕಷ್ಟ ಅರ್ಥ ಮಾಡಿಕೊಂಡು ಒಂದು ಕೆಲಸ ತೆಗೆದುಕೊಳ್ತಾನೆ. ಇವಾಗ ಅವನ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಇನ್ನೊಬ್ಬ ವ್ಯಕ್ತಿ ಬೇಕಲ್ವಾ. ಅದಕ್ಕೆ ಅವರು ಈ ರೀತಿಯ ಪಾಯಿಂಟ್ಗಳು ಹೇಳಿದ್ದಾರೆ. ತೂಕ ಮಾಡಿ ನಿರ್ಧಾರ ಮಾಡುವಂಥ ಒಬ್ಬ ಹುಡುಗ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ತೂಕ ಮಾಡಿ, ನಾನೇನಾದ್ರು ತಪ್ಪು ಮಾಡಿದರೆ ಅದನ್ನು ಅಳಿ ಒಂದು ಸಲ, ಇನ್ನೊಂದು ಸಲ ಅಳಿ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥ ಗಾದೆ ಇದೆ. ಹಾಗಾಗಿ ಒಮ್ಮೆಗೆ ನಿರ್ಧಾರಕ್ಕೆ ಬರಬೇಡ ಅನ್ನುವಂತಹ ಒಬ್ಬ ಹುಡುಗ ಬೇಕಂತೆ. ಆತುರದ ತೀರ್ಮಾನ ಪಡೆದುಕೊಳ್ಳುವಂಥ ಹುಡುಗ ಬೇಡ ನನಗೆ. ಲಾಭ ನಷ್ಟ ಏನೇ ಬರಲಿ ಅದನ್ನು ಇಬ್ಬರು ಕೂಡ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ, ಅದೇ ರೀತಿಯ ವ್ಯಕ್ತಿ ನೀವಾಗಿರಬೇಕಂತೆ. ಸ್ತಂಭದಲ್ಲೂ ಸ್ಥಿರವಾಗಿರ್ತಕ್ಕಂಥ ನಿರ್ಧಾರ, ಭರವಸೆಯ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಆಗಿರಬೇಕಂತೆ. ಸ್ತಂಭದಲ್ಲಿ ಸ್ಥಿರ ನಿರ್ಧಾರ ಅಂದರೆ ನನ್ನ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ನನ್ನನ್ನು ಡೈರೆಕ್ಟಾಗಿ ಕೇಳಿ, ನೀವು ಅವರ ಮುಂದೆನೇ ಕೇಳಕ್ಕೆ ಹೋಗಬೇಡಿ. ನಿನ್ನ ತಂದೆ ತಾಯಿಯವರನ್ನು ನಾನು ತುಂಬ ಚೆನ್ನಾಗಿ ನೋಡ್ತೇನೆ, ನಾನು ಧಾರಾವಾಹಿಯಲ್ಲಿ ಹೆಚ್ಚಿಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ, ಮುಂದೊಂದು ದಿನ ನನಗೆ ಏನಾದರೂ ಆಫರ್ ಬಂದರೆ ನೀವು ನನಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಈಕೆ ದುಡಿತಕ್ಕಂತಹ ದುಡ್ಡು, ಈಕೆ ಮಾಡ್ತಕ್ಕಂಥ ಕೆಲಸ, ಅದರಿಂದ ಎಲ್ಲ ದುಡ್ಡನ್ನು ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಆಫ್ ಟು ಈಕೆಯ ಹುಡುಗಿಯ ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ DM ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಟು ಜಿಮೇಲ್ ಅಗತ್ಯ ಇದೆ ಸ್ನೇಹಿತರೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐಡಿಗೆ ಮೆಸೇಜ್ ಹಾಕಿ ಪರಿಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸ್ ಕೊಡ್ತಾರೆ. ಇನ್ನು ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಒಂದು ಕಾರನ್ನು ಗಿಫ್ಟಾಗಿ ಕೊಡ್ತಾರೆ ಈಕೆ. ಪ್ರಸ್ತುತ ಅದು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಸೊ 1ರಿಂದ ಅಪ್ ಟು 5K ವರೆಗೂ ನಿಮಗೆ ಈ ಒಂದು ಕಾರು ಸಿಗುತ್ತೆ. ಅಂದರೆ 5 ಲಕ್ಷ ರೂಪಾಯಿವರೆಗೂ ಈ ಒಂದು ಕಾರಿನ ಬೆಲೆ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರಸ್ತುತ ಇವ್ರ ಜೊತೆ ಒಳ್ಳೆಯ ಒಂದು ಬಾಂಡಿಂಗಲ್ಲಿ ಇರಬೇಕು. ಅಂದರೆ ಒಂದು ಪ್ರಾಬ್ಲಮ್ಮೇ ಆಗಿರಲಿ ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂತಹ ದುಡ್ಡಿನ ಸಮಸ್ಯೆ ಆಗಿರಲಿ, ಅದೆಲ್ಲನೂ ಕೂಡ ಅಷ್ಟು ಕ್ಯಾನ್ಸಲ್ ಮಾಡಿ ಒಂದು ಪ್ರೀತಿಯ ಮತ್ತು ಹೆವಿ ಆಗಿರ್ತಕ್ಕಂಥ ಕಾಳಜಿಯಿಂದ ಇರ್ತಕ್ಕಂಥ ಹುಡುಗ ಆಗಿದ್ದರೆ ನಿಮ್ಮನ್ನು ಅವರು ಮದುವೆ ಆಗ್ತಾರೆ. ಈಕೆ ಹತ್ರ 2 ಕಾರಿದೆ, ಇನ್ನೊಂದು ಕಾರಿನ ಸಿಸ್ಟಮ್ ಇದೇ ರೀತಿಯಲ್ಲಿದೆ, ಅದನ್ನು ನಾನು ತೋರಿಸ್ತೀನಿ. ಅದು ಕಾರಿನ ಸಮೇತ ಸ್ಟೇರಿಂಗ್ ಸಿಸ್ಟಮ್, ಇಲ್ಲಿ TV ಸ್ಪೇಸಿನ ಒಂದು ಸಿಸ್ಟಮ್ ಆಗಿರುತ್ತೆ ಮತ್ತು ಇಲ್ಲಿ ಏನಿದೆ ಸೌಂಡ್ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ಸೌಂಡ್ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದರೆ ಇದರಲ್ಲಿ AC ಸ್ಪೀಡ್ ಲಿಮಿಟ್ ಅಂತ ನೋಡೋದಾದರೆ 200 ಸ್ಪೀಡ್ ಲಿಮಿಟ್, 200 ಕಿಲೋಮೀಟರ್ ತೆಗೆದುಕೊಂಡು ಹೋಗುವಷ್ಟ ಒಂದು ಸ್ಪೀಡ್ ಲಿಮಿಟ್ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಒಂದು ಕಂಟ್ರೋಲರ್ ಸ್ಪೇಸ್ ಅಂತಂದರೆ ಇದು ಏನಂತಂದರೆ ಏರ್ ಬ್ಯಾಗ್ ಕಂಟ್ರೋಲರ್, AC ಕಂಟ್ರೋಲರ್ ಮತ್ತು ಗ್ಲಾಸಸ್ನ ಒಂದು ಕಂಟ್ರೋಲರ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಮತ್ತು ಇದರಲ್ಲಿ ಡೀಸೆಲ್ ಆ್ಯಡ್ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲ, ಕ್ಯಾನ್ಸಲೇಷನ್ ಪೆಟ್ರೋಲ್ ಇದೆ. ಡೀಸೆಲ್ ವೇರಿಯಂಟ್ ಇದೆ ಮತ್ತು ವೆರೈಟಿ ಆಗಿರ್ತಕ್ಕಂತಹ ಕಂಫರ್ಟಬಲ್ ಸೀಟ್ ಇದೆ. ಇಲ್ಲಿಂದಲೇ ಏರ್ ಬ್ಯಾಗ್ ಆನ್ ಆಗೋದು. ನೀವು
ಬ್ಯಾಕ್ಗ್ರೌಂಡ್ ಒಂದು ಕ್ಯಾಮ್ರಾ ಆ್ಯಂಡ್ ಬ್ಯಾಕ್ಗ್ರೌಂಡ್ ಆಗಿರ್ತಕ್ಕಂಥ ಸ್ಪೇಸ್ ಎಲ್ಲನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಸೊ ಅಪ್ ಟು ನೋಡಬೇಕಾದ್ರೆ ಒಂದು ಲುಕ್ ಎಟ್ ದ ಡಿಸೈನ್ ಮತ್ತು ಎಲ್ಲನೂ ಕೂಡ ಚೆನ್ನಾಗಿದೆ. ಇದು ಕಾರು ಪ್ರಸ್ತುತ ಏನು ನೋಡ್ತಾ ಇದ್ದೀರಾ, ಇದು ಅವರ ಹತ್ರ ಇರ್ತಕ್ಕಂಥ ಕಾರು. ಆವಾಗಲೇ ನಾನು ತೋರಿಸ್ನಲ್ವಾ, ಅದು ಬಂದ್ಬಿಟ್ಟು ಒಳಗಿನ ಇಂಟೀರಿಯರ್ ಸ್ಪೇಸ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾರಿನ ಒಂದು ಡಿಸೈನ್ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಸ್ನೇಹಿತರೆ. ಸ್ಮಾಲ್ ಆಗಿರ್ತಕ್ಕಂಥ ಬಜೆಟ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಕಾರಿದೆ. ಆ್ಯಂಡ್ ಮೇಡ್ ಫಾರ್ ದ ಈಸಿ ಟು ಮೂವ್ ಆನ್ ಆಗಿರ್ತಕ್ಕಂಥ ಡಿಸೈನ್ ಆ್ಯಂಡ್ ಹೈಡ್ಜೋನಿಕ್ ಆಗಿರ್ತಕ್ಕಂಥ ಅವರ ಕಾರ್. ಮತ್ತು ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದರೆ ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ, ಏನೂ ಕೂಡ ಸಮಸ್ಯೆ ಇಲ್ಲ ಸ್ನೇಹಿತರೆ. ಸೊ ಟೋಟಲಿ ಹೇಳಬೇಕು ಅಂದರೆ, ಒಂದು ವರದಕ್ಷಿಣೆ ಕೊಟ್ಟು ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಅಂತ ಹಂಚ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಲೂ ಕಣ್ಣು ಮುಚ್ಕೊಂಡು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಬಿಡಕ್ಕೆ ಹೋಗಬೇಡಿ. ಒಳ್ಳೆಯ ಒಂದು ಹುಡುಗ ಆ್ಯಂಡ್ ಒಳ್ಳೆಯ ಒಂದು ಡಿಸಿಷನ್ಗೆ ನೀವು ಬಂದರೆ ಅವರು ನಿಮ್ಮವ್ರು ಆಗ್ತಾರೆ ಸ್ನೇಹಿತರೆ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಜಿಮೇಲ್ ಮಾಡಿ ಬ್ರೋಕರ್ ಅವ್ರಿಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಿಂಗಲ್ ಆಗಿರ್ತಕ್ಕಂಥ ನಿಮ್ಮ ಫ್ರೆಂಡ್ಗೆ ಶೇರ್